ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮನೆ ಹುಡುಗ ಕಲ್ಪತರು ನಾಡಿನ ಕನ್ನಡಿಗ ಜಗದೀಶ್. ನಾನಿವತ್ತು ಹಳೆಬೀಡಿನ ಮತ್ತಷ್ಟು ವಿಚಾರ ಹೊತ್ತು ಬಂದಿದ್ದೇನೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಅತ್ಯಮೂಲ್ಯವಾಗಿದೆ. ಪ್ರತ್ಯುತ್ತರ ಕೊಡುವುದರ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ಹೊಯ್ಸಳೇಶ್ವರ ದೇವಾಲಯದಲ್ಲಿ 3 ಹಂತಗಳಲ್ಲೂ ಪ್ರದಕ್ಷಿಣಾಕಾರವಾಗಿ ಹೊರಟರೆ ಈಶ್ವರನ ದರ್ಬಾರು, ಕೃಷ್ಣನ ಬಾಲಲೀಲೆಗಳು, ಮಹಾಭಾರತ, ರಾಮಾಯಣ ಮತ್ತು ಭಾಗವತರ ಕಥೆಗಳನ್ನು ನಿರೂಪಿಸುವ ಕೆತ್ತನೆಗಳು, ಕರ್ಣಾರ್ಜುನ ಕಾಳಗ, ದಕ್ಷಿಣದ ಕಡೆ ಗೋವರ್ಧನಗಿರಿ ಎತ್ತಿರುವುದು, ಪಶ್ಚಿಮ ದಿಕ್ಕಿನಲ್ಲಿ ಗಜೇಂದ್ರ ಮೋಕ್ಷ, ಅರ್ಜುನನು ಮತ್ಸ್ಯ ಯಂತ್ರವನ್ನು ಭೇದಿಸುತ್ತಿರುವುದು, ಕಿರಾತಾರ್ಜುನೀಯರ ಕತೆ, ಕಪಿಸೈನ್ಯವು ಶ್ರೀರಾಮರಿಗೆ ಒಡವೆಗಳನ್ನು ತಲುಪಿಸುತ್ತಿರುವುದು, ಚಕ್ರಭೀಮನ ಕೋಟೆ, ಅಭಿಮನ್ಯುವಿನ ಸಾವಿನ ವಾರ್ತೆ ತಿಳಿದು ಕೃಷ್ಣಾರ್ಜುನರು ರಥದಿಂದಿಳಿದು ಕೊಳದಲ್ಲಿ ಸ್ನಾನ ಮಾಡುತ್ತಿರುವ ದೃಶ್ಯ, ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವುದು, ಶಿವಾಲಯದಲ್ಲಿ ಶಿವನ ಅವತಾರಗಳನ್ನು ಚಿತ್ರಿಸುತ್ತಿರುವುದು, ಬಾಗಿಲುಗಳ ಮೇಲ್ಭಾಗದಲ್ಲಿ ನಟರಾಜನ ವಿಗ್ರಹ ಆಕರ್ಷಕವಾಗಿದೆ. ಕಿರು ವಿವರಣೆ. ಹಳೆಬೀಡಿನ ಮತ್ತಷ್ಟು ವಿಚಾರ ತಿಳಿಸಲು ಮುಂದಿನ ವಿವರಣೆಯಲ್ಲಿ ಸಿಗ್ತೀನಿ. ಈ ಕಿರು ವಿವರಣೆ ನಿಮಗೆ ಇಷ್ಟ ಆಗಿದ್ದರೆ ಇಷ್ಟದ ಗುಂಡಿಯನ್ನು ಒತ್ತಿ ಮತ್ತೊಬ್ಬರಿಗೆ ತಲುಪಿಸಿ ನಮ್ಮ ಪುಟವನ್ನು ಅನುಸರಿಸುವ ಮೂಲಕ ಈ ಸಣ್ಣ ವಿವರಣೆಗಾರನನ್ನು ಪ್ರೋತ್ಸಾಹಿಸಿ. ನಮಸ್ಕಾರ.